ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಮಾರುಕಟ್ಟೆ ಬಿದ್ದರೆ ನನ್ನ ಷೇರುಗಳು ಎಷ್ಟು ಕೆಳಗೆ ಬೀಳಬಹುದು. ಸ್ನೇಹಿತರೆ, ಬಹಳ ಜನ ಕೇಳುವ ಪ್ರಶ್ನೆ ಇದು. ಮತ್ತೆ ಈಗಾಗಲೇ ಸ್ವಲ್ಪ ಮಾರುಕಟ್ಟೆ ಕೆಳಗೆ ಬಿದ್ದಿದೆ ಕಳೆದ 4 ದಿನಗಳಿಂದ. ಮತ್ತೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಏನಿದೆ ಅದೀಗ ಕನ್ಸಾಲಿಡೇಷನ್ ಆಗ್ತಾ ಇರ್ಬೋದು, ಇಲ್ಲ ತುಂಬಾ ಕೆಳಗೆ ಬಿದ್ದಿರ್ಬೋದು. ಮಾರುಕಟ್ಟೆಯಲ್ಲಿ 2020-21ರಲ್ಲಿ ಬಹಳ ದೊಡ್ಡ ರ್ಯಾಲಿ ಆಯಿತು. ಈಗ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣ್ತಾ ಇದೆ. ಭಾರತದ ಬಜೆಟ್ 1ನೇ ತಾರೀಕು ಫೆಬ್ರವರಿ ಬರ್ತಾ ಇದೆ. ಆದ್ದರಿಂದ ಎಲ್ಲ ಷೇರು ಮಾರುಕಟ್ಟೆ ಹೂಡಿಕೆದಾರರು ಒಂದು ತರ ಭಯದಿಂದ, ಒಂದು ತರ ಕಾತುರದಿಂದ, ಒಂದು ತರ ಕುತೂಹಲದಿಂದ ತಮ್ಮ ಆಕ್ಟಿವಿಟೀಸನ್ನು ಸ್ಟಾಪ್ ಮಾಡಿದ್ದಾರೆ. ಆದರೆ ನನ್ನ ಸ್ಪಷ್ಟ ಬಹುಮತ, ದೀರ್ಘಾವಧಿಯ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಎಂದಿನಂತೆ ಮುಂದುವರಿಸ್ಕೊಂಡು ಹೋಗಬೇಕು. ಈ ವಿಡಿಯೋನ ಇವತ್ತು ಮಾಡಿದ ಕಾರಣ ಏನು ಅಂತಂದ್ರೆ, ಬಹಳ ಜನ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸೆಷನ್ಗಳಲ್ಲಿ ಹೇಳ್ತಾರೆ, ನಾನು ಹಾಕಿದ ಹಣ ಈಗ 15% ಮೇಲಕ್ಕೆ ಹೋಗಿದೆ, ಕಳೆದ 5 ವರ್ಷದಲ್ಲಿ ಆಲ್ಮೋಸ್ಟ್ ದುಪ್ಪಟ್ಟು ಆಗಿದೆ. ಹಾಗೆ ಆ ಹೂಡಿಕೆದಾರರು, ನಮ್ಮ ವಿದ್ಯಾರ್ಥಿಗಳು ಹೇಳ್ತಾ ಇದ್ದ ಹಾಗೆ ನಾನು ಮನಸ್ಸಿನಲ್ಲಿ ಹೇಳ್ಕೊಳ್ಳೋದು ದುಪ್ಪಟ್ಟು ಆಗಿದೆ, ಆದರೆ ಎಲ್ಲಿಯವರೆಗೆ? ಯಾಕಂತಂದ್ರೆ ಈಗಾಗಲೇ ಮಾರುಕಟ್ಟೆ 6-7% ಅಪ್ರಿಸಿಯೇಷನ್ ಆಗಿದೆ. ನಿಫ್ಟಿ 3-4% ಕೆಳಗೆ ಬಿದ್ದಾಗ, ಮುಂದಿನ ದಿನಗಳಲ್ಲಿ ನಿಫ್ಟಿ ಇನ್ನಷ್ಟು ಕೆಳಗೆ ಬಿದ್ದರೆ, ಮಾರುಕಟ್ಟೆಯಲ್ಲಿ ಕರೆಕ್ಷನ್ ಆದರೆ ನೀವು ಕೊಂಡ ಷೇರುಗಳು ಬಹುಶಃ 10-15-20% ವರೆಗೂ ಕಮ್ಮಿ ಆಗ್ಬೋದು, ಕರೆಕ್ಷನ್ ಆಗ್ಬೋದು, ಮತ್ತೆ ನೀವು ಕೊಂಡ ರೇಟಿಗೆ ಬರಬಹುದು. ಸದ್ಯದ ಮಟ್ಟಿಗೆ ನೀವು ಮಾರುಕಟ್ಟೆಯನ್ನು ನೋಡಿದ್ರೆ, ಸೆಪ್ಟೆಂಬರ್ ಅಕ್ಟೋಬರ್ 2021ರಲ್ಲಿ 4 ತಿಂಗಳ ಕೆಳಗೆ ಏನ್ ರೇಟ್ ಇತ್ತೋ ಆ ರೇಟಿಗೆ ನಿಫ್ಟಿ ಬಂದು ತಲುಪಿದೆ. ನೀವು ಷೇರುಗಳನ್ನು ಮಾರಿಕೊಳ್ಳದೆ ದೀರ್ಘ ಅವಧಿಗೆ ಅಂತ ನಿಮ್ಮ ಹತ್ರ ಇಟ್ಕೊಂಡ್ರೆ ಇದು ಕೇವಲ ನೋಷನಲ್ ಲಾಸ್. ಪ್ರತಿಯೊಬ್ಬ ಹೊಸ ಹೂಡಿಕೆದಾರರು ಮೊನ್ನೆ 6 ತಿಂಗಳಿಂದ ಪ್ರಾರಂಭ ಮಾಡಿದವರಿಗೆ ಇದೇ ಪರಿಸ್ಥಿತಿ ನಿಮ್ಮ ಮುಂದೆ ಬರುತ್ತೆ. ಆದರೆ ಯಾವ ಹೂಡಿಕೆದಾರನು 2, 3, 4 ವರ್ಷದ ಕೆಳಗೆ ಪ್ರಾರಂಭ ಮಾಡಿದಾರೋ ಅವರ ಹಣ ದುಪ್ಪಟ್ಟಾಗಿದ್ದು ಇನ್ನೂ ಕೂಡ ಅವರು ಕೊಂಡ ರೇಟಿಗೆ ಬಂದಿಲ್ಲ, ಇನ್ನೂ ಹೈಯರ್ ಲೆವೆಲ್ ಅಲ್ಲೇ ಇದೆ. ನಿಮಗೆ ಉದಾಹರಣೆಯನ್ನು ಕೊಡ್ಲಿಕ್ಕೆ ನಿಮ್ಮ ಮುಂದೆ ನಮ್ಮ ಯೂಟ್ಯೂಬ್ನಲ್ಲಿ ಬಂದ ಒಂದು ಕಮೆಂಟ್ ಅನ್ನು ಇಟ್ಟಿದ್ದೇನೆ. ಆ ಕಮೆಂಟಿನಲ್ಲಿ ಹೂಡಿಕೆದಾರರು ಹೀಗೆ ಹೇಳಿದ್ದಾರೆ: ನನ್ನ ಹೆಸರು ಪ್ರದೀಪ್, 2018 ಬ್ಯಾಚು. ನಾನು SCPಯಲ್ಲಿ ತಿಂಗಳು 10,000 ರೂಪಾಯಿಯನ್ನು ಕಳೆದ 3 ವರ್ಷದಿಂದ ಹಾಕ್ತಾ ಬರ್ತಾ ಇದ್ದೇನೆ. 4 ಲಕ್ಷ ಹಾಕಿದ್ದು ಈಗ 7.5 ಲ್ಯಾಕ್ಸ್ ಆಗಿದೆ. ಈಗ ನನ್ನ ಹತ್ರ 10 ಲಕ್ಷ ಇದೆ. ಅದರಲ್ಲಿ ಸೈಟ್ ತಗೊಳ್ಳ ಅಥವಾ ಲಂಸಮ್ ಆಗಿ ಷೇರು ಮಾರುಕಟ್ಟೆಗೆ ಹಾಕ್ಲ? ಇಲ್ಲಿ ನೀವು ಗಮನಿಸಬೇಕಾದ ವಿಚಾರ ಏನು ಅಂತಂದ್ರೆ, ಹಾಕಿದ್ದು 4, ಈಗ ಆಗಿದ್ದು 7.5 ಲ್ಯಾಕ್ಸ್, ಮತ್ತೆ ಹಾಕಿದ್ದು ಒಂದೇ ಸತಿ ಅಲ್ಲ, SCPಯಲ್ಲಿ. ಆದ್ದರಿಂದ ನಿಮ್ಮ ಹಣ ಡಬಲ್ಗಿಂತ ಜಾಸ್ತಿ ಆಗಿದೆ ಸದ್ಯಕ್ಕೆ. ಮುಂದಿನ ದಿನಗಳಲ್ಲಿ ಏನಾದರೂ ಮಾರುಕಟ್ಟೆ ಇನ್ನಷ್ಟು ಕೆಳಗೆ ಬಿದ್ದರೆ ಪ್ರದೀಪ್ ಅವರ ಪೋರ್ಟ್ಫೋಲಿಯೋ 7.5 6.8 ಅಥವಾ 6 ಲ್ಯಾಕ್ಸ್ಗೆ ಬರಬಹುದು. ಪುನಃ 4 ಲಕ್ಷಕ್ಕೆ ಹೋಗುವ ಸಾಧ್ಯತೆಗಳು ಅತಿ ವಿರಳ. ಈಗ ನಮ್ಮ ಕಾರ್ಯಾಗಾರವನ್ನು ತೆಗೆದುಕೊಂಡ ಇನ್ನೊಬ್ಬ ಹೂಡಿಕೆದಾರನ ಕಮೆಂಟ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನನ್ನ ಹೆಸರು KH ಗಿರಿಯಣ್ಣನವರ್, ಮೇ 2019 ಬ್ಯಾಚು. ಮಂತ್ಲಿ 5,000 ಹಾಕ್ತಾ ಇದ್ದೇನೆ. ಟೋಟಲ್ ಇನ್ವೆಸ್ಟ್ಮೆಂಟ್ 2 ಲಕ್ಷ. ನನ್ನ ಪೋರ್ಟ್ಫೋಲಿಯೋ ಈಗ 3.5 ಲ್ಯಾಕ್ಸ್ ಆಗಿದೆ. ಈ 2 ಉದಾಹರಣೆಗಳಲ್ಲಿ ನಮಗೆ ನಮ್ಮ ಮುಂದೆ ಕಾಣ್ತಾ ಇರೋದು ಚಕ್ರಬಡ್ಡಿಯ ಚಮತ್ಕಾರ ಮತ್ತು ದೀರ್ಘಾವಧಿಯಲ್ಲಿ ಹೇಗೆ ದೊಡ್ಡ ಮೊತ್ತದ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಳ್ಳಬಹುದು. ನಮ್ಮ ಸಲಹೆಯನ್ನು ನೀವು ಸೀರಿಯಸ್ ಆಗಿ ಪರಿಗಣನೆ ಮಾಡ್ತೇನೆ ಅಂತಂದ್ರೆ ನಾನು ಹೇಳೋದು ಇಷ್ಟೇನೆ: ಈಗ ಪ್ರಾರಂಭ ಮಾಡಿದ್ರು ಪರವಾಗಿಲ್ಲ, ನೀವು ಅವಿರತವಾಗಿ ನಿರಂತರವಾಗಿ ಷೇರು ಮಾರುಕಟ್ಟೆಯಲ್ಲಿ SCP ಮಾಡ್ತಾ ಬಂದ್ರೆ 2-3 ವರ್ಷಗಳ ಬಳಿಕ
ನಿಮ್ಮಲ್ಲಿ ಹೇಳಿಕೊಳ್ಳುವಂತ ಒಂದು ಮೊತ್ತ ಸೃಷ್ಟಿಯಾಗುತ್ತೆ. ಇವತ್ತು 7 ಗಂಟೆಗೆ ಚಾನಲ್ 2 ಅಲ್ಲಿ ನನ್ನ ಪೋರ್ಟ್ಫೋಲಿಯೋ ನೋಡಿ ರೋಹನ್ ಭರತ್ಚಂದ್ರ ಅಂತ ಒಂದು ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋನ ಹೊರಗೆ ತಂದಿದ್ದೀವಿ. ರೋಹನ್ ಭರತ್ಚಂದ್ರ ಅವರ ಪೋರ್ಟ್ಫೋಲಿಯೋನ ನೋಡಿ ಮತ್ತೆ ಅದರಿಂದ ಪಾಠ ಕಲಿಯಿರಿ. ಮಾರುಕಟ್ಟೆ ಸದ್ಯಕ್ಕೆ ಕೆಳಗೆ ಬರ್ತಾ ಇದೆ. ಊಹಿಸಿಕೊಳ್ಳೋಣ ಮುಂದಿನ 2 ವರ್ಷ ಸತತವಾಗಿ ಕೆಳಗೆ ಬರ್ತಾ ಇರುತ್ತದೆ ಮತ್ತೆ ಕನ್ಸಾಲಿಡೇಷನ್ಗೆ ಹೋಗುತ್ತೆ. ಹಾಗೇನಾದರೂ ಆದರೆ ಎಲ್ಲ ಹೂಡಿಕೆದಾರರು ಸಂತೋಷ ಪಡಬೇಕಾದ ವಿಚಾರ. ಯಾಕಂತಂದ್ರೆ ಈಗಾಗಲೇ ಹೆಚ್ಚಿನ ಬೆಲೆಯಲ್ಲಿ ಕೊಂಡ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಈಗ ನೀವು ಕಡಿಮೆ ಬೆಲೆಯಲ್ಲಿ ಮತ್ತೊಮ್ಮೆ 2 ವರ್ಷಗಳವರೆಗೆ ಪುನಃ ಕೊಳ್ಳುವ ಸದವಕಾಶ ಸಿಗುತ್ತೆ. ಅದಕ್ಕೆ ನಾವು ಹೇಳೋದು ಡಿಸ್ಕೌಂಟ್ ಸೇಲ್. ನೀವು ಕೊಂಡ ಷೇರುಗಳು ಸತತವಾಗಿ ನಿರಂತರವಾಗಿ ಮೇಲೆಯೇ ಹೋಗುತ್ತಾ ಇರುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ತಪ್ಪು ನಂಬಿಕೆ. ನಮ್ಮ ಹೂಡಿಕೆದಾರರ ಇನ್ನೊಂದು ತಪ್ಪು ನಂಬಿಕೆ ಏನು ಅಂತಂದ್ರೆ, ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳನ್ನು ಕೊಂಡ್ರೆ ಅವು ಯಾವತ್ತೂ ಕೆಳಗೆ ಬೀಳುವುದೇ ಇಲ್ಲ. ಒಂದು ವಿಚಾರವನ್ನು ಯಾವತ್ತು ಗಮನದಲ್ಲಿ ಇಟ್ಕೊಳ್ಳಿ, ಮಾರುಕಟ್ಟೆ ಬಿದ್ದಾಗ ಟೆಂಪರರಿಲಿ ಉತ್ತಮವಾದ ಷೇರುಗಳು ಕೂಡ ಕೆಳಕ್ಕೆ ಬೀಳ್ತವೆ. ಒಂದೊಮ್ಮೆ ನಿಮ್ಮ ಷೇರುಗಳು ಮಾರುಕಟ್ಟೆ ಕುಸಿತದ ಸಮಯದಲ್ಲಿ ಕೆಳಗೆ ಬಿದ್ದಾಗ ಕರೆಕ್ಷನ್ ಆದರೆ, ಅದೇನಾದರೂ ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ ಆದರೆ ಮುಂದಿನ ದಿನಗಳಲ್ಲಿ ತನ್ನಿಂದ ತಾನಾಗಿ ತನ್ನ ಹಿಂದಿನ ಲೆವೆಲ್ಗೆ ಹೋಗೇ ಹೋಗುತ್ತೆ. ಆದರೆ ನೀವೇನಾದರೂ ತಪ್ಪು ಮಾಡಿ ಫಂಡಮೆಂಟಲಿ ವೀಕ್ ಷೇರುಗಳನ್ನು ಕೊಂಡಿದ್ದರೆ ಮಾರುಕಟ್ಟೆ ಬಿದ್ದ ಸಮಯದಲ್ಲಿ ಕೆಳಗೆ ಬಿದ್ದ ಈ ಷೇರುಗಳು ಮುಂದೆಂದೂ ಮೇಲಕ್ಕೆ ಹೋಗುವುದಿಲ್ಲ. ಈ ವಿಡಿಯೋದ ಕೊನೆಯಲ್ಲಿ ಎಂದಿನಂತೆ ಒಂದು ಪ್ರಶ್ನೆ. ಇವತ್ತಿನ ಈ ವಿಡಿಯೋದಿಂದ ಏನು ಪಾಠವನ್ನು ಕಲಿತಿದ್ದೀರಿ? ನೀವು ಡಾಕ್ಟರ್ ಭರತ್ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ಮುಂದಿನ ಸತಿ ನಿಮಗೆ ವಿಡಿಯೋಗಳು ಡೈರೆಕ್ಟ್ ಆಗಿ ಮೊಬೈಲಲ್ಲೇ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಅನ್ನು ಒತ್ತಿದ್ರೆ ನಮಗೆ ಪ್ರೋತ್ಸಾಹ ಮಾಡಿದ ಹಾಗೆ. ಮತ್ತೆ ವಿಡಿಯೋದಲ್ಲಿರುವ ವಿಚಾರ ಚೆನ್ನಾಗಿದೆ, ಇದು ನನಗೆ ಒಪ್ಪಿಗೆ ಆಗಿದೆ ಅಂತಂದ್ರೆ ದಯವಿಟ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ, ಅದರಲ್ಲೂ ಕನ್ನಡಿಗರಿಗೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.